ವಿಜಯ್ ಅವರೇ, ನೈಟ್ ಎಲ್ಲಿಂದ ಹೋಗ್ಬಿಟ್ಟು ಬರ್ತಾ ಇದ್ದೀರಾ? ಜ್ಞಾನದೇವಿ ದೇವಿನ ಒಂದು ಊರಿಗೆ ಕರ್ಕೊಂಡ್ ಬಂದಿದ್ರಿ. ಹೌದಾ? ಏನಕ್ಕೆ? ಅಲ್ಲಿ ಹಿಂಗೆ ಸ್ವಲ್ಪ ಮನೆ ಹತ್ರ ಕಷ್ಟ ಇತ್ತು ಅಂದ್ಬಿಟ್ಟು ಒಬ್ರು ಕರ್ಸ್ಕೊಂಡಿದ್ರು ದೇವಿನ. ಹಾ ಹಾ. ಅಲ್ಲಿ ಬಂದು ಅವ್ರ ತೋಟದಲ್ಲಾಗ್ಲಿ. ಅಲ್ಲ ಸರ್, ನೈಟ್ ಅಲ್ಲಿ ಕರೆಸ್ತಾರ ಸರ್? ಹೌದು, ಅವ್ರಿಗೆ ನಿಮಗೆ ಕಷ್ಟ ಪರಿಹಾರ ಆಗ್ಬೇಕಂದ್ರೆ ನೈಟ್ ಅಲ್ಲಾದ್ರೂ ಬರ್ಲೇಬೇಕಾಗ್ತದೆ, ಡೇಲ್ ಆದ್ರೂ ಬರ್ಲೇಬೇಕಾಗ್ತದೆ. ಹೌದಾ? ಬಟ್ ಅದು ಸಮಸ್ಯೆ ಅಲ್ಲ. ಬಟ್ ಮೇನ್ ಅವ್ರ ಕಷ್ಟ ಪರಿಹಾರ ಆಗೋದ್ ಬೇಗ ಮೇನ್ ಅಲ್ವಾ? ಹೌದು. ಮೇನ್ ಅದು ಯಾಕಂದ್ರೆ ದೇವಿ ಇರೋದು ಜನಗಳಿಗೋಸ್ಕರನೇ ಅಲ್ವಾ? ಅದು ಓಕೆ ಸರ್. ಮತ್ತೆ ಕಾಡಲ್ಲಿ ಏನ್ ಮಾಡ್ತಾ ಇದ್ದೀರಿ ಸರ್ ನೀವು? ಸರ್ ಅವ್ರದ್ದು ತೋಟ ಬಂದು ಕಾಡು ಇದ್ರಲ್ಲ ಇರೋದು, ಮನೆ ಬಂದು ಊರ್ ಒಳಗಡೆ ಇದೆ. ಓಕೆ. ಅವ್ರು ಬಂದು ಪಾಯ ಹಾಕಿ ಸುಮಾರು ವರ್ಷಗಳಾಗೋಗಿದೆ, ಕ್ಲಿಯರ್ ಆಗಿರ್ಲಿಲ್ಲ. ಬಟ್ ಮುಂಚೆ ಒಂದ್ಸತಿ ದೇವಿ ಬಂದು ಒಂದು ಇದು ಸ್ಥಾನ ಇದ್ ಮಾಡ್ಬಿಟ್ಟು ಹೋಗಿದ್ದಾರೆ. ಓಕೆ. ಅದರಿಂದ ಇವ್ರಿಗೆ ನಂಬಿಕೆ ಬಂದು ತಿರ್ಗಾ ಇವಾಗ ಮನೆ ಕಟ್ಟಬೇಕಂತ ಇವಾಗ ಅವರು ಕೈ ಇಡೋದಕ್ಕೆ ಹೋಗ್ತಿದ್ದಾರೆ. ಓಕೆ. ಬಟ್ ಸುಮಾರು ಸತಿ ಕೈ ಇಡೋದಕ್ಕೆ ಹೋಗಿದ್ದಾರೆ. ಬಟ್ ಅವ್ರಿಗೆ ಕೂಡ್ ಬರ್ಲಿಲ್ಲ. ಓಹೋ, ಓಕೆ. ಹಂಗೆ ಕಾಯಿಲೆ ಬೀಳೋದು, ಯಾರಾದ್ರೂ ಒಬ್ರು ಜಗಳಾಗೋದು ಮನೆಯಲ್ಲಿ, ಅದಕ್ಕಂತಾನೆ. ಓಕೆ. ಆ ರೀತಿ ಪ್ರಾಬ್ಲಮ್ ಆಗ್ತಿತ್ತು. ಓ, ಹಂಗೆ. ಅದಕ್ಕಾಗಿ ಅಮ್ಮನವರ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವ್ರನ್ನ ಕರೆಸಿದ್ದಾರೆ ಅವರು. ಪರಿಹಾರಗೋಸ್ಕರ ಅಮ್ಮನವ್ರನ್ನ ಕರೆಸಿದ್ದಾರೆ. ಓಕೆ. ಅಂದ್ರೆ ನೀವು ಅದು ಮಾಡ್ತಾ ಇರೋದೆಲ್ಲ ತೋರಿಸ್ತೀರಾ ಸರ್ ವಿಡಿಯೋದಲ್ಲಿ? ಹೌದು. ಹೌದಾ? ಪ್ರತಿಯೊಂದು ತೋರಿಸ್ತೀವಿ. ಓಕೆ. ಅವರು ಎಲ್ಲಿ ತೋಟದಲ್ಲಿ ಎಲ್ಲಿ ಮನೆ ಮಾಡಿದ್ದಾರೆ, ಮತ್ತೆ ನಾವು ಹೆಂಗೆ ಕಾಡಲ್ಲಿ ಹೋಗ್ತಾ ಇದೀರಿ ಅನ್ನೋದು. ಓಕೆ. ಈ ಫುಟೇಜ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ನಾವ್ ಎಷ್ಟು ಕಷ್ಟ ಬಿದ್ದು ನಾವು ವಿಡಿಯೋ ಮಾಡ್ತೀರಿ ಅನ್ನೋದು. ಓಕೆ. ಸರ್, ನಾನಂತೂ ನಿಮ್ ಸಬ್ಸ್ಕ್ರೈಬರ್ ಸರ್. ನಾನು ಎಲ್ರಿಗೂ ಹೇಳ್ತೀನಿ. ಹೌದು ಸರ್, ಹೌದು. ಥ್ಯಾಂಕ್ ಯು ಸರ್. ನಮಸ್ಕಾರ. ತಾತ, ಇವತ್ತು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವ್ರನ್ನ ಮನೆಗ್ ಕರ್ಸಿದೀರಾ. ಏನ್ ಸಮಸ್ಯೆ ಇತ್ತು? ಇದೇ ಕಷ್ಟ ಇತ್ತು, ಕರ್ಸಿದ್ರೆ ಪಾಯ ಸಿಕ್ಕಿತ್ತು. 5-6 ವರ್ಷ ಆಗಿತ್ತು ನಿಂತೋಗಿ. ಅದನ್ನ ಏನೋ ಸರಿ ಮಾಡ್ತಾರ ತಾಯಿ ಅಂತ ಹೇಳಿದ್ರೆ ಕರ್ಸಿದ್ರಿ. ಇವಾಗ ಸರಿ ಮಾಡಿದಾರಾ? ಸರಿ ಮಾಡಿದ್ರಿ ಅಂತ. ಹೌದಾ? ಸ್ವಾಮಿ, ನೀವು? ನಾವು ಅದ್ರ ಬಗ್ಗೆ ಏನಪ್ಪ, ನಾವು ಬಂದಿದ್ದ ಅದ್ರ ಬಗ್ಗೆ, ಮನೆ ಬಗ್ಗೆ. ಮನೆ 5-6 ವರ್ಷ ಆಯ್ತು ಪಾಯ ನಿಂತೋಗಿ. ಮನೆ ಬಗ್ಗೆ ತೋಟದಾಗ ಬೆಳಗ್ಲಾತಾರಲ್ಲ, ಬೆಳಗ್ಗೆ ಮಾಡ್ತಾನೆ ಇದ್ರೆ ಇವಾಗ ಈ ಅಮ್ಮನ್ ಬಂದಾಗಿನಿಂದ ಅಷ್ಟೇ ಬೆಳಗ್ಲಾತಾವೆ. ಆಗ ನಾಗಮ್ಮನ ಅಂತ ಇಲ್ಲಿ ತೋರಿಸಿದ್ಲ. ನಾಗಮ್ಮನ ಅಂತ ನಾವು ಪೂಜೆ ಮಾಡ್ತಾವ್ರೆ. ನಾನು ಬಂದೆ ಒಂದ್ಸಾರಿ, ನನಗೂ ಕಾಣಿಸ್ಕೊಂಡ್ಲು ಪೆಡ್ಗೆ ಎತ್ಕೊಂಡ. ನಾನು ಅದಕ್ಕೆ ಅಮ್ಮನ ಕೆಳಗ ಬಗ್ಗಿ ಬನ್ನಿ, ಬಗ್ಗಿ ಬರ್ತಾನೆ ಬರೋ ಅಂತ ನಮ್ ಶಬ್ದ ಮಾಡ್ಕೊಂಡು ಬೆಳಗ್ಗೆತ್ ಬಿಟ್ಟು ಈಸಾಗ್ಲೇ ಎತ್ತಿದ್ಲು. ಆಮೇಲೆ ಹುಡುಗರ್ನೆಲ್ಲ ಕರ್ಸಿದ್ನಿ, ನೋಡಿದ್ರು ಅವರೆಲ್ಲ. ನೋಡಂತ ಗಿಡ ಮೇಲೆ ಕುತ್ಕೊಂಡಿದ್ಲು. ತಿರ್ಗಿ ನಾವು ಪಕ್ಕಕ್ಕೆ ಬರೋವರ್ಗು ಇಳಿಲ್ಲ. ಪಕ್ಕಕ್ಕೆ ಬಂದು ತಿರ್ಗಿ ನೋಡಿದ್ರೆ ಇಲ್ಲ ಗಿಡದಾಗ. ಹೌದಾ? ಸುಮಾರು ನೋಡ ಮರದಪ್ಪ ಇತ್ತು. ಆಮೇಲೆ ಅಮ್ಮನವ್ರನ್ನ ಕರ್ಸಿದ್ದೀರಾ? ಕರ್ಸಿದ್ವಿ. ಇವಾಗ ಇದು 3ನೇ ಸಾರಿ ಕರ್ಸಿದ್ರಾ? ಇಲ್ಲ ಕರ್ಸಿದ್ರಲ್ಲ. ಬಂದಿದ್ಲಪ್ಪ. ಬಂದು ನೋಡ್ಕೊಂಡು ಹೋದ್ಮೇಲೆ ಅಮ್ಮನ ಬೆಳೆ ಹಾಕಿದ್ರೆ ಆ ಬೆಳೆ ಆಯ್ತು. ಆ ಬೆಳೆ ಆದಾಗ ಈ ಅಮ್ಮನ ಕಾಣಿಸ್ಕೊಂಡಿದ್ದೆ. ಹಂಗಾದ್ರೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಂಬಿಕೆ ಇದೆಯಾ? ನಂಬಿಕೆ ಇದೆ. ಅಲ್ಲಿ ಹೋಗೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ನೀವು? ಭಕ್ತಾದಿಗಳಿಗೆ ಇಂತ ಜಾಗಕ್ಕೆ ಹೋಗ್ರಿ, ಒಳ್ಳೇದಾತ ಅಂತ ಕಳಿಸ್ಕೊಟ್ಟಿದ್ರಿ ಜನಗಳನ್ನ. ಅವರು ಈ ಅಮ್ಮನ್ನ ತಗೊಂಡೋಗ್ಯವ್ರಿ ಅಲ್ಲಿಗೆಲ್ಲ. ತಗೊಂಡೋಗಿ ಅವರೆಲ್ಲ ಇದ್ ಮಾಡಿ ಇನ್ನ ಮುಂದೆನು ಬರಕ್ ಯಮ್ಮನ್ ಕರ್ಕೊಂಡ್ ಬರಕ್ ಬರೋರು ಅವ್ರು ಇನ್ನಾನು ಬರ್ತಾರ. ಅಂದ್ರೆ ನಿಮ್ಗೆ ಒಳ್ಳೇದಾಗಿದೆ ಅಂದ್ರೆ ನಂಬೋದು ಅಮ್ಮನ ನಂಬಬೇಕು.
ಇಕ್ಬೇಡ ಅಂತ ಹೇಳ್ತಿರೋದು. ಅವನ್ನೆಲ್ಲ ಇಕ್ಬೇಡ, ಎಲ್ಲಿ ಇಕ್ಬೋದಮ್ಮ ಅಂತ ಹೇಳ. ಮಾಡ್ಕೊಂಡು ಕೊಡ್ತಾನೆ. ರೆಡಿ ಮಾಡ್ಬಿಟ್ರೆ ಎಲ್ಲಿ ಬೇಕಲ್ಲಿ ಹೊಲ್ಸ್ಕೊಂಬೋದು. ದೇವಸ್ಥಾನಕ್ಕೂ ಅಲ್ಕೊಂಡು ಬರ್ತಾರೆ. ನಿಮ್ಮ ಅಪ್ಪನೋಡ ಕುಡ್ಡಿ ಅಂತ ಅನ್ಸು. ಇಲ್ಲ ಮತ್ತೆ ಹಂಗೇನು ಸತ್ತಿರೋದು ನೀವು ಇಷ್ಟೇ ಐತಕ್ಕ. ಕೆಟ್ಟಾಗೆ ಕರೆಕ್ಟ್ ನಡಿ ಹೋಗೋಣ. ಹೀಗೆ ಬರ್ರೆ ಇಕ್ತಿಗ್ಲ ನೀರಿಗೆ ತಗಲ್ತದ. ಹಾ ನಾವೇ ತೆಗಿ. ಅದೇ ನೋಡಕ ಇರೋ ಅದೇ 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 ಇರಪ್ಪ ನಾವು ಇರೋ
ಬೇಡ ಬೇಡ ಬಿಡ್ರಣ್ಣ, ಅದೇ ಹೋಗುತ್ತೆ. ಅದೇನು ಮಾಡ್ಬೇಡ್ರಿ, ಅದೇ ಹೋಗುತ್ತೆ, ಬಿಟ್ಬಿಡ್ರಿ. ಬಿಡ್ರಣ್ಣ ನೀವು. ಬಿಡ್ರಿ ಬಿಡ್ರಿ, ಬಿಟ್ಬಿಡ್ರಣ. ದೂರ ಆಗ್ರಣ, ದೂರ ಆಗ್ರಿ. ನೋಡ ಅವ್ನು ಹೇಳ್ತಾ ಇದ್ರು ಏನೋ ಇರಮ್ಮ, ನಾವು ಎತ್ತಾಕ್ತೀರ ಎತ್ತಾಕ್ತೀರಿ ಅಂತ ಹೇಳಿ ನೀಯಪ್ಪನ ಬ್ಯಾಡ್ ಕದ್ದೀರಾ ಅವ್ನು ಬರಲಿ ಅವನು. ಅವ್ನು ಬಂದು ಒಂದು ಮರ್ಕೊಂಡು ತುಂಬ್ಕೊಂಡು ಇರಮ್ಮ, ನಾವು ತೆಗ್ದಾಕ್ತೀರಮ್ಮ. ಏನೋ ನಾವು ತೆಗ್ದಾಕ ಇಲ್ಲ, ಇದೆ ಇದು. ಅದಲ್ಲ ನಾವು ಸರ್ ಅಣ್ಣ ನೀನು ಇಟ್ಕೆ ಇದ್ದಿದ್ದು. ಗಿಡಲ್ಲಿ ಏನ್ ಬೇಕದು ಇದು ಮಾಡ್ಕೊಂಡು ಕೊಟ್ಟವಳೆ. ಏನೋ ಇರ್ಬೇಕನ್ ನೋಡ್ರಿ. ಅಲ್ಲ ಇಟ್ಕೆ ನನ್ನ ಪಾಯ ಎಷ್ಟು ಹಾಕ್ಯಂಡ್ರೆ ನೋಡ್ಬೇಕಂದ್ರು. ಏನು ಎಲ್ಲಿಂದು ಬೆಂದೆ? ಅಲ್ಲಿ ಅಲ್ಲಿ ತಗೊಳ್ಳಿ. ಎಲ್ಲ ಎತ್ಕೊಂಡ್ರೆ ಐತೆ ಭಯ ಏನು ಮಾಡಲ್ಲ. ಬಂದ್ಬಿಡ್ರಿ ನೀವು. ಇಲ್ಲಿಗೆ ಕುತ್ಕೊಂಡಿಲ್ಲ ಅಂತ. ನೋಡಿ ಭಯ ಇಲ್ಲಾಂದ್ರೆ ಅದೇ ಅಷ್ಟಕ್ಕೆ ಬರ್ಬೇಕೇನೋ ಭಯ ಅಷ್ಟೇ ಇತ್ತು ಬರ್ಕೊಡ್ದು. ಇದು ಜಾಸ್ತಿ ಇದ್ದಂಗೆ ಐತಿ ಮೂಲೆ, ಜಾಸ್ತಿ ಅದಕ್ಕೆ ಎಮ್ನು ಅಷ್ಟು ಕಿಕ್ರಿ ಅಂತ ಕೊಡ್ತೈತೆ. ಅಲ್ಲಿ ಕೊಬ್ಬರಿ ಮೇಲೆ ಅಷ್ಟು ಕಮ್ಮಿ ಮಾಡಬೇಕು. ಇನ್ನೇ ಆ ಕಡೆ ನೋಡಮ್ಮ, ಕಮ್ಮಿ ಮಾಡೋದಲ್ಲಪ್ಪ ಇಲ್ಲಿ ಇವತ್ತು ಸಿದ್ದೋಣ ಸ್ವಲ್ಪ ಇನ್ನು ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದೆ. ಊಟ ಆಯ್ತಾ? ಆಯಿತು. ಆಯ್ತಾ? ಇವಾಗ ಪ್ರಶ್ನೆ ಏನಂದ್ರೆ, ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಸನ್ನಿಧಾನ ಇದೆಯಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾವು ಯೂಟ್ಯೂಬಲ್ಲಿ ನೋಡಿ ಹೌದಾ? ಎಷ್ಟು ದಿನಗಳ ಮೊದಲು ಇಲ್ಲ ತಿಂಗಳ ಮೊದಲು? ಒಂದು 4-5 ತಿಂಗಳಿಂದ ಹೋಗಿ. ಹೌದಾ? ಒಂದು 6 ತಿಂಗಳಾಗಿತ್ತು. ಅಲ್ಲಿಗೆ ಹೋದ್ಮೇಲೆ ಹೆಂಗ್ ಅನಿಸ್ತು ನಿಮಗೆ? ನಮ್ಗೆ ಒಳ್ಳೇದು ಅನಿಸ್ತು, ಅದಕ್ಕೆ ಹೋಗಿದ್ವಿ. ಹೌದಾ? ಸಮಸ್ಯೆ ಏನಿತ್ತು ನಿಮಗೆ? ನಮಗೆ ಸಮಸ್ಯೆ ಬೆಳೆ ಆಗ್ತಾ ಇರಲಿಲ್ಲ. ಹ್ಮ್ ಹ್ಮ್ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮನೆ ಕಡೆ ಏನ್ ಪ್ರಾಬ್ಲಮ್ ಇತ್ತು? ಹಿಂಗೆ ಸ್ವಲ್ಪ ಇರುತ್ತಲ್ಲ. ಅಲ್ಲ ಹೇಳ್ಬೇಕು ಬಿಡಿಸಿ, ಯಾಕಂದ್ರೆ ತೋಟ ಬೆಳೆ ಆಗ್ತಾ ಇಲ್ವಲ್ಲ, ಹಾ ಮನೆ ಕಟ್ಬೇಕಾಯ್ತು, ಮನೆ ಕಟ್ಟಕ್ ಆಗಿರ್ಲಿಲ್ಲ. ಓಕೆ, ಅದರಿಂದ ಹೋಗಿ ಬಂದಿದ್ವಿ. ಹೌದಾ? ಹೌದು ಅಂದ್ರೆ ಮನೆ ಕಟ್ಟಕ್ ಆಗಿಲ್ಲ ಅಂದ್ರೆ ಅದ್ರ ಅರ್ಥ ಯಾರೋ ಏನೋ ಮಾಡ್ಸಿದ್ದಾರೆ ಅಂತ ಅರ್ಥ ಅಲ್ವಾ? ಹೌದೌದು. ಬಿಡಿಸಿ ಹೇಳ್ಬೇಕು ನೀವು, ಯಾಕಂದ್ರೆ ನೂರಾರು ಜನ ನೋಡ್ತಾರೆ ಇದನ್ನ, ಅವರು
ಎಂತ ಸಮಸ್ಯೆಗಳಿದ್ದಾರೆ, ಅದಕ್ಕಾಗಿ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಿಮ್ಮನ್ನ. ಹೌದು. ಅಲ್ಲ, ಆಮೇಲೆ ಅಮ್ಮನವ್ರನ್ನ ಇವತ್ತು ನೀವು ಇಲ್ಲಿ ಕರ್ಸಿದ್ದೀರಾ. ಇದು 2 ಸರಿ ಕರ್ಸಿದೀವಿ. ಹಾ, ಅವಾಗಿಂದ ನಿಮ್ಗೆ ಒಳ್ಳೇದಾಗ್ತಾ ಇದೆಯಾ? ಒಳ್ಳೇದಾಗ್ತಾ ಇದೆ. ಹೌದಾ? ಆಯಮ್ಮನ್ ಬಂದು ಇಲ್ಲಿ ಇದು ಮಾಡ್ಬಿಟ್ಟು ಹೋದ್ಲು ದೇವಸ್ಥಾನ, ನಾಗಮ್ಮನ ದೇವಸ್ಥಾನ ಅಂತ. ಅದು ಕಲ್ಲು ಮಾತ್ರ ಇಟ್ಟಿದ್ವಿ, ಕಲ್ಲು ಪೂಜೆ ಮಾಡ್ತಾ ಇದ್ವಿ. ಆಮೇಲೆ ಕಲ್ಲು ಪೂಜೆ ಮಾಡ್ತಾ ಮಾಡ್ತಾ ನಾವು ಆಮೇಲೆ ಆಯಮ್ಮ ಇಲ್ಲೇ ಉಟ್ಕೊಂಡ್ಲು, ಮರದಲ್ಲೇ ಉಟ್ಕೊಂಡಿದ್ದಾಳೆ ಅಂತ. ಅಷ್ಟು ಚಮತ್ಕಾರ ಆಗಿದೆ ಇಲ್ಲಿ. ಆಗಿದೆ ಅಣ್ಣ. ಹೌದಾ? ಹೌದು. ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಭಕ್ತಾದಿಗಳು ನೀವೇನ್ ಹೇಳ್ತೀರಾ? ಎಲ್ಲಾರು ನಂಬಿಕೆ ಇಟ್ಟು ಹೋದ್ರೆ ಒಳ್ಳೇದ್ ಮಾಡ್ತಾಳೆ ಅನ್ನೋ ನಂಬಿಕೆ ನಮ್ಗಿದೆ. ಹೌದಾ? ಹೌದು. ಅಂದ್ರೆ ಅದೇ ಹೇಳ್ತಾ ಇರೋದು, ಅಲ್ಲಿ ಜನಗಳು ಹೋಗಕ್ಕೆ ನೀವ್ ಹೇಳ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗಿದೆ ಅಂದ್ರೆ ಅವ್ರಿಗೂ ಒಳ್ಳೇದಾಗ್ತಂತ ಹೇಳ್ತಾ ಇದ್ದೀರಾ. ದೇವ್ರು ನಂಬಿ ಹೋಗ್ಬೇಕಣ್ಣ, ಹಾ, ನಂಬಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ. ಸೂಪರ್. ಸ್ವಾಮಿಗಳು ಕರಿ